ಕುದ್ದಾರಿನ ಆದಿಸ್ಥಳ ಸ್ವಾಮಿ ಕೊರಗಜ್ಜನ ಕಟ್ಟೆ ಪರಿಸರದಲ್ಲಿ ಆದಿಸ್ಥಳ ಕೊರಗಜ್ಜ ಸೇವಾ ಕ್ಲಿನಿಕ್ನ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು. ಗ್ರಾಮೀಣ ಭಾಗದ ಜನರಿಗೆ ಹಾಗೂ ದೇಶಾದ್ಯಂತ ಬರುವ ಭಕ್ತಾದಿಗಳಿಗೆ ಸಮೀಪದಲ್ಲೇ ಆರೋಗ್ಯ ಸೇವೆಯನ್ನ ಒದಗಿಸುವ ಉದ್ದೇಶದಿಂದ ಜಸ್ಟಿಸ್ ಕೆಎಸ್ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆ ವತಿಯಿಂದ ನಿಟ್ಟೆ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಹಾಗೂ ಶ್ರೀ ಪಂಜಂದಾಯ ಬಂಟ ವೈದ್ಯನಾಥ ಮತ್ತು ಆದಿ ಕೊರಗತನಿಯ ದೈವಸ್ಥಾನದ ಸಹಕಾರದಲ್ಲಿ ಸ್ಥಾಪಿಸಲಾದ ಬೆಕ್ಕಾಡು ಕುತ್ತಾರಿನ ಆದಿಸ್ಥಳ ಸ್ವಾಮಿ ಕೊರಗಜ್ಜ ದೇವಸ್ಥಾನ ಪರಿಸರದಲ್ಲಿ ಆದಿಸ್ಥಳ ಕೊರಗಜ್ಜ ಸೇವಾ ಕ್ಲಿನಿಕ್ನ ಉದ್ಘಾಟನೆ ನಡೆಯಿತು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಎಚ್ಆರ್ ತಿಮ್ಮಯ್ಯ ನೂತನ ಕ್ಲಿನಿಕ್ ಅನ್ನು ಉದ್ಘಾಟಿಸಿ ಮಾತನಾಡಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಇಂತಹ ಆರೋಗ್ಯ ಸೇವಾ ಕೇಂದ್ರಗಳ ಅಗತ್ಯತೆ ಇದ್ದು ಸಮಾಜಮುಖಿ ಆರೋಗ್ಯ ಯೋಜನೆಗಳು ಸಾರ್ವಜನಿಕ ಆರೋಗ್ಯದ ಬೆಳವಣಿಗೆಗೆ ನೆರವಾಗುತ್ತೆ ಅಂತ ಹೇಳಿದರು. ಮೊದಲನೇದಾಗಿ ಕೊರಗಜ್ಜನ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಈ ದಿನ ನಾವು ಕ್ಷೇಮ ಆಸ್ಪತ್ರೆ ಮತ್ತು ವೈದ್ಯಕೀಯ ವಿದ್ಯಾಸಂಸ್ಥೆಯ ವತಿಯಿಂದ ಸಾರ್ವಜನಿಕರಿಗೆ ಇಲ್ಲಿ ಉಚಿತವಾಗಿ ವೈದ್ಯಕೀಯ ಸೇವೆಯನ್ನು ಪ್ರಾರಂಭಿಸಬೇಕಂತ ಹೇಳಿ ಒಂದು ಸೇವಾ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದಾರೆ. ಮೊದಲನೇದಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ನಮ್ಮಲ್ಲಿ ಸಂದೀಪ್ ರೈ ಅವರಿರ್ಬೋದು, ನಮ್ಮ ಸುಮಲತಾ ಮೇಡಮ್ ಇರ್ಬೋದು, ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇಡೀ ವ್ಯವಸ್ಥಾಪನಾ ಸಮಿತಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ಇಲ್ಲಿ ಬರುವ ಭಕ್ತಾದಿಗಳಿಗೆ ಉಚಿತವಾಗಿ ತಪಾಸಣೆ ಹಾಗೂ ಔಷಧಿಗಳನ್ನು ವಿತರಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಕೊರಗಜ್ಜ ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳಿ ಬೇಡಿಕೊಂಡು ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಇನ್ನು ಕೆಎಸ್ ಹೆಗ್ಡೆ ವೈದ್ಯಕೀಯ ಅಕಾಡೆಮಿಯ ಡೀನ್ ಡಾಕ್ಟರ್ ಬಿ ಸಂದೀಪ್ ರೈ ಅವರು ಮಾತನಾಡಿ, ಉನ್ನತ ಮಟ್ಟದ ವೈದ್ಯಕೀಯ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಮುದಾಯಗಳ ನಡುವಿನ ಅಂತರವನ್ನು ಕಡಿಮೆ ಮಾಡುವ ಸೇತುವೆಯಾಗಿ ಈ ಕ್ಲಿನಿಕ್ ಕಾರ್ಯನಿರ್ವಹಿಸಲಿದೆ. ಸಂಜೆ 4 ರಿಂದ 6 ಗಂಟೆಯವರೆಗೆ ಕಾರ್ಯಾಚರಿಸಲಿದ್ದು ಚಿಕಿತ್ಸೆಯ ಜೊತೆಗೆ ಔಷಧಿಯನ್ನ ಉಚಿತವಾಗಿ ಕ್ಲಿನಿಕ್ನಲ್ಲಿ ಒದಗಿಸಲಾಗುವುದು ಎಂದರು. ಸೇವಾ ಟ್ರಸ್ಟ್ನವರು ಕೇಳಿಕೊಂಡಾಗ ನಮಗೆ ಆಸ್ಪತ್ರೆಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ನಾವು ಆ ಅವಕಾಶವನ್ನು ಉಪಯೋಗಿಸಿ ಇಲ್ಲಿ ಸೇವಾ ಕೇಂದ್ರವನ್ನು ಒಂದು ಮೆಡಿಕಲ್ ಫೆಸಿಲಿಟಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಈ ಫೆಸಿಲಿಟಿ 4 ರಿಂದ 6 ಗಂಟೆವರೆಗೆ ಅವರು ಕೇಳಿದ ಟೈಮಿಗೆ ಮಾಡಿಕೊಟ್ಟಿದ್ದೇವೆ. ಇದು ಪೂರ್ತಿ ಫ್ರೀಯಾಗಿ ಕೊಡ್ತಾ ಇದ್ದೇವೆ. ಎಲ್ಲ ಔಷಧಿಗಳು ಫ್ರೀ. ಇಲ್ಲಿಂದ ಏನಾದರೂ ಅಡ್ಮಿಷನ್ ಬಂದರೆ ಅವರಿಗೆ ಒಂದು 20% ಕನ್ಸೆಷನ್ ಸಹ ಸಿಗ್ತದೆ ನಮ್ಮ ಆಸ್ಪತ್ರೆ ವತಿಯಿಂದ. ಸೊ ಇದೊಂದು ಚೆನ್ನಾಗಿ ನಡೀಲಿ. ಇಲ್ಲಿದ್ದು ಬಂದ ಭಕ್ತಾದಿಗಳು ಹುಷಾರಾಗಲಿ, ಹೋಗಲಿ. ಇಲ್ಲಿಂದಲೇ ಮದ್ದು ತಗೊಂಡು ಹೋಗುವಾಗೆ ಆಗಲಿ, ನಮಗೇನು ಅಡ್ಮಿಷನ್ ಆಗಬೇಕು ಅಂತಲ್ಲ, ಇಲ್ಲಿಂದ ಫ್ರೀ ಟ್ರೀಟ್ಮೆಂಟ್ ಆಗಿ ತಗೊಂಡು ಹೋಗುವಾಗೆ ಆಗಲಿ. ಎಷ್ಟು ವರ್ಷ ನಮಗೆ ನಡೆಸಲಿಕ್ಕೆ ಆಗ್ತದೆ ಅಷ್ಟು ಕಾರ್ಯವನ್ನು ನಾವು ನಡೆಸಲಿಕ್ಕೆ ತಯಾರಿದ್ದೇವೆ. ಇದಿಷ್ಟು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದಾರೆ. ಎಷ್ಟು ವೈದ್ಯರು ಇರ್ತಾರೆ ಇಲ್ಲಿ? ಒಬ್ಬರು ವೈದ್ಯರು ಇದ್ದಾರೆ. ಈಗ 4 ರಿಂದ 6 ಗಂಟೆವರೆಗೆ ಇದ್ದಾರೆ. ಮತ್ತು ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾಗೆ ನಮಗೆ ವೈದ್ಯರು ಹಾಕಲಿಕ್ಕೆ ಏನು ತೊಂದರೆ ಇಲ್ಲ. ಫೆಸಿಲಿಟಿ ಬೇಕು ಅಂತಿದ್ದರೆ ನಾವು ಫುಲ್ಲು ನಡೆಸ್ತಾ ಇದ್ದೇವೆ. ನಮ್ಮ ಹತ್ರ ಹಾಗೆ ಇಂಥದ್ದು 24 ಕೇಂದ್ರಗಳು ಉಂಟು. ಅದು 24 ಕೇಂದ್ರದಲ್ಲಿ ನಾವು ಒಂದೊಂದು ವೈದ್ಯರು, ಒಂದು ನರ್ಸು, ಒಂದು ಟೆಕ್ನಿಷಿಯನ್, ಕೆಲವೊಮ್ಮೆ 2-3 ನಮ್ಮಿಂದ ಆಸ್ಪತ್ರೆಯಿಂದ ಬಂದು ಬೇರೆ ಡಾಕ್ಟರ್ಗಳನ್ನ ಕಳಿಸ್ತೇವೆ. ಅಂಥದ್ದು ಉಚಿತವಾಗಿ ನಡೀತಾ ಇದೆ. ದೊಡ್ಡದಾಗಿ ಇದು ಸಹ ನಡೀತಾ ಇದೆ ಅಂತಿದ್ರೆ ನಾವು ಕಳಿಸ್ಕೊಡ್ಲಿಕ್ಕೆ ತಯಾರಿದೆ. ಈ ಸಂದರ್ಭದಲ್ಲಿ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯೆ ಮಲ್ಲಿಕಾ ಪಕ್ಕಳ, ಜಸ್ಟಿಸ್ ಕೆಎಸ್ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕಿ ಡಾಕ್ಟರ್ ಸುಮಲತಾ ಆರ್ ಶೆಟ್ಟಿ, ಸೇವಾ ಕ್ಲಿನಿಕ್ನಲ್ಲಿ ವೈದ್ಯರಾಗಿರುವ ಡಾಕ್ಟರ್ ಪ್ರಕಾಶ್, ಡೆಪ್ಯೂಟಿ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಶಿರಾಲ್ ಹೆಗ್ಡೆ, ಡಾಕ್ಟರ್ ಅನಿಲ್ ಸನಿಲ್, ಅರುಣ್ ಪೂಂಜಾ, ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾಕ್ಟರ್ ಹೇಮಂತ್ ಶೆಟ್ಟಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ.